ಅಪ್ಪ ಬಂದ್ರು. ಏನಪ್ಪ ಇವತ್ತಿಂದ ಕುಡಿಯಲ್ಲ ಅಂತ ಹೇಳಿ ಮತ್ತೆ? ಓಹೋ ಅದಾ ಅಮ್ಮ, ನಾನು ಯಾಕೆ ಕುಡ್ದೆ ಗೊತ್ತಾ? ತಪ್ಪು ಮಾಡ್ಬಿಟ್ನಲ್ಲ ಅಂತ ನೋವು. ಆ ನೋವೇನು ಗೊತ್ತಾ? ದಿನ ಕುಡಿದು ಬಂದು ನಿಮಗೆ ಬೇಜಾರು ಮಾಡ್ತಿದ್ದೀನಲ್ಲ, ಅದಕ್ಕೆ ನನಗೆ ಬೇಜಾರಾಗೋಯ್ತು. ಆ ಬೇಜಾರಿಗೆ ಸ್ವಲ್ಪ ಕುಡಿದು ಬಿಟ್ಟೆ. ರಜಾ ರಜಾ ನೋಡು, ಇದೆಲ್ಲ ನಿಮಗೋಸ್ಕರ ತಂದಿದ್ದೀನಿ. ಅಮ್ಮನಿಗೆ ಕೋಡುಬೇಳೆ ಅಂದ್ರೆ ತುಂಬಾ ಇಷ್ಟ. ತಗೋ ರಜಾ, ತಗೊಂಡೋಗಿ ಕೊಡು. ರಾಧಾ ರಾಧಾ, ರವಿ, ವೇಣು. ಅಶೋಕನು ಮರಗಳನ್ನು ನಡೆಸಿದನು. ಏನ? ಅಶೋಕನು ಮರಗಳನ್ನು ನಡೆಸಿದನ? ಬಿಟ ಇಷ್ಟುದ ರೈಲು. ವೇಣು, ಮರ ನಡಕ್ಕಾಗತ್ತಾ? ಗಿಡ ನೆಡೋದು, ಗಿಡ ದೊಡ್ಡದಾಗಿ ಮರ ಆಗೋದು. ನಾಳೆ ಸ್ಕೂಲ್ಗೆ ಹೋಗ್ತಿದ್ದೆ ತಾನೆ? ಹೋದ್ರೆ ನಿಮ್ ಮೇಸ್ಟ್ರಿಗಳು ಈ ಪಾಠ ತಪ್ಪು ಅಂತ ನಮ್ಮಪ್ಪ ಹೇಳಿದ್ರು ಅಂತ ಹೇಳು. ಮಾತಾಡಲ್ವೇನು? ಇಟ್ಟುಬಿಟ್ಟಿಯ ಫಿಟ್ಟಿಂಗ್? ಪರವಾಗಿಲ್ಲ. ನೀನನ್ನು ನೀನೇನಪ್ಪ ಮಾಡ್ತಿದ್ಯಾ? ಓ, ಲೆಕ್ಕನಾ? ಆಹಾ, ಲೆಕ್ಕ. ನೀನು ಪಕ್ಕ ಬಂದಿದ್ದೆ ತಪ್ಪಾಯ್ತು. ಈಗ ನನ್ನ ಲೆಕ್ಕ ಎಲ್ಲೋ ಒಂದ್ ಕಡೆ ತಪ್ಪಾಗ್ತಿದ್ಯಲ್ಲ. ನನ್ಗೆಷ್ಟು ಮಕ್ಕಳು? 1, 2, 3. ನಮ್ಮ ಐಟಮ್ ನಂಬರ್ 4, ದಟ್ ಲಾಸ್ಟ್ ಒನ್ ಎಲ್ಲಿ? ಓ ಹಾಯ್ ಹಾಯ್ ಪಾಪು, ಪಾಪು 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 ಪಾಪು. ನನ್ನ ಐಟಮ್ ನಂಬರ್ 4, ನನ್ನ ಬಂಗಾರಿ, ನನ್ನ ಮುದ್ದು, ನನ್ನ ಪಾಪು. ಯಾರೇನ್ ಬೇಕಾದ್ರೂ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಇವತ್ತೊಂದು ಸತ್ಯ ನಿನಗೆ ಹೇಳ್ತೀನಿ ಪಾಪು. ಈ ಮನೇಲಿ ನನಗೆ ನಿನ್ ಕಂಡ್ರೇನೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ನಾನು ಕುಡ್ದು ಬರ್ಲಿ, ನಾನು ಗಲಾಟೆ ಮಾಡ್ಲಿ, ನಾನು ಏನೇ ಮಾಡ್ಲಿ, ಯಾಕಪ್ಪ ಕುಡ್ದು ಬಂದೆ, ಯಾಕಪ್ಪ ಗಲಾಟೆ ಮಾಡ್ತಿದ್ಯಾ ಅಂತ ಒಂದು ಮಾತು ನೀನ್ ಕೇಳಲ್ಲ. ಅದಕ್ಕೆ ನಾಳೆ ಬರ್ತಾ ನಿನಗೆ ನಾಯ್ಡು ಹೋಟ್ಲಿಂದ ಖಾರವಾಗಿ ಬಿರಿಯಾನಿ ತಂದು ಕೊಡ್ತೀನಿ. ನೀನು ಒಬ್ಬಳೆ ಜಮಾಯಿಸು. ಇದು ಬೇಡ, ಇದು ಎಣ್ಣೆ ಬೇಡ ಅಲ್ಲ? ಬೇಡ, ಅವ್ರಿಗೆ ಕೊಡ್ತೀನಿ. ಅಮ್ಮಮ್ಮ, ಮುದ್ದು 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 ಅವ್ರಿಗೆಲ್ಲ ಕೊಡ್ತೀನಿ. ಏಯ್ ರವಿ, ತಗೊಳ್ಳೋ. ಮಗಳೇ, ಈ ರೀತಿ ನಾನು ನೋಡಿ ನೋಡಿನ ನನ್ನ ಸಾಯಿಸ್ಬಿಡು. ಅವ್ರ ಹತ್ರ ಹೇಳ್ತೀನಿ. ರಾಧಾ, ರಾಧಾ ನೋಡು, ನಿಮ್ಗೋಸ್ಕರ ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ. ನೋಡು ನೋಡು ನೋಡು, ಅವನು ತಿನ್ನ ಕೇಳಮ್ಮ. ರಾಧಾ ರಾಧಾ, ಬೇಕು ಬೇಡ ಅಂತನಾದ್ರೂ ಹೇಳೋದು ಬೇಡವಾ? ಮಾತಾಡಮ್ಮ. ಮಾತಾಡಲ್ವಾ?
ಈಗ ಮಾತಾಡ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ. ಏನು ಹೇಳಿಲ್ಲ ಅಂದ್ರೆ ಹೊರಟೋಗು ಅಂತ ಅರ್ಥ, ಅಷ್ಟೇ ತಾನೇ? ಹೋಗ್ತೀನಿ, ಹೊರಟೋಗ್ತೀನಿ. ಅಯ್ಯೋ, ಹೊರಟೋಗ್ತೀನಿ. ಮನೆಯಿಂದ ನಾವು ಆಚೆ. ತಪ್ಪು ಮಾಡ್ಬಿಟ್ಟೆ. ಬನ್ನಿ, ಊಟ ಮಾಡಿ. ಮಕ್ಕಳು ಊಟ ಮಾಡಿದ್ರ? ಮಾಡಿದ್ರು. ನೀನು? ಇಲ್ಲ. ಊಟ ಮಾಡಿಲ್ವಾ? ನೀನು ಊಟ ಮಾಡಿಲ್ವಾ? ನಂಗೆ ಊಟ ಬೇಡ, ನೀವು ಊಟ ಮಾಡಿ. ಶಾರದಾ, ಕೋಪ ಮಾಡ್ಕೋಬೇಡ್ವೆ. ಇವತ್ತು ಒಂದು ದಿನ ಕ್ಷಮಿಸ್ಬಿಡು. ನಾಳೆ ನಾನು ಒಟ್ಟಿಗೆ ಊಟ ಮಾಡೋಣ, ಬನ್ನಿ. ನೀನು ಊಟ ಮಾಡ್ತಿದ್ದೇನೆ? ಒಟ್ಟಿಗೆ ಊಟ ಮಾಡೋಣ, ಬನ್ನಿ. ಥ್ಯಾಂಕ್ ಯು. ಶಾರದಾ, ನೀನ್ ದಿನಾ ಹೀಗೆ ಬಿಸಿಲ ನಡ್ಕೊಂಡು ಹೋಗೋದು ನೋಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ ಶಾರದಾ. ನೀನು ಹೂ ಅಂತಂದ್ರೆ ಒಂದು ಹೊಸ ಮೊಫೇಡೆ ತಕ್ಕೊಡ್ತೀನಿ, ಏನಂತೀಯ? ಅನ್ನೋದಕ್ಕೇನಿದೆ? ನೀನು ವಾರಕ್ಕೆ 2 ದಿವಸ ಮನೆಗೆ ಬಂದು ಸಂಗೀತ ಪಾಠ ಹೇಳ್ಕೊಡೋ ಪದ್ಧತಿ ನಾನು ಇಟ್ಕೊಂಡಿಲ್ಲ. ಅದಲ್ಲ ಶಾರದಾ, ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ನಿನ್ ಗಂಡ ಮೋಹನ್ ತಿಂಗಳಿಗೆ 15 ದಿವಸ ಟೂರ್ನಲ್ಲಿ ಇರ್ತಾನೆ, 15 ದಿವಸ ಕುಡಿದು ಮತ್ತಲ್ಲಿರ್ತಾನೆ. ಅದೇನ್ ಸುಖ ಪಡ್ತೀಯೋ ಏನೋ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನೀನ್ ಒಬ್ಳು ಶ್ರಮದಿಂದ 4 ಮಕ್ಕಳನ್ನ ನಿನ್ನ ಗಂಡನ್ ಸಾಕೋದು ತುಂಬಾ ಕಷ್ಟ ಅಲ್ವಾ ಶಾರದಾ? ಆಂಟನಿ, ನನ್ ಸಂಸಾರದ ವಿಷಯ ನಿನಗ್ ಬೇಡ. ನಾನ್ ಕಷ್ಟದಲ್ಲಿದ್ದೀನಿ ಅಂತ ನಾನು ಯಾವತ್ತೂ ನಿನ್ನ ಹತ್ರ ಹೇಳ್ಕೊಂಡಿಲ್ಲ. ನೀನ್ ಏನ್ ಮಾತಾಡ್ತಿದೀಯಾ, ಯಾಕೆ ಮಾತಾಡ್ತಿದೀಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ಹತ್ರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನ್ ಗಂಡನ ಹತ್ರ ಹೇಳ್ತೀನಿ. ಅವ್ರ ವಿಷಯ ನಿನಗೆ ಗೊತ್ತಲ್ಲ. ಅವನ್ ಕೈಲೇನಾಗುತ್ತೆ? ನಾವಿಬ್ರು ಸುಖವಾಗಿ ಜೊತೆ ಆಗಿರೋದನ್ನ ನೋಡಿ ಆ ಹುಚ್ಚನಿಗೆ ಇನ್ನಷ್ಟು ಹುಚ್ಚು ಹೆಚ್ಚಾಗಿ. ಆಂಟನಿ, ನಿಂಗೆ ಭಾಷಾಭಿಮಾನನೇ ಇಲ್ಲ ಬಿಡು. ನನಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಕನ್ನಡಕ್ಕಾಗಿ ಹೋರಾಡಿವ್ನಿ. ಹರ್ಷಿಕೆರೆಯಲ್ಲಿ, ಹಾಸನದಲ್ಲಿ ಹುರುಳ್ ಸೇವೆ ಮಾಡಿದ್ದೀನಿ, ಗೊತ್ತಾ? ನಾನು 20 ವರ್ಷ ಸ್ಟೇಜ್ ಮೇಲೆ ಕನ್ನಡ ಪದಗಳು ಆಡಿದೀನಿ, ಗೊತ್ತಾ? ಅದು ರಾಜ್ಯೋತ್ಸವದಲ್ಲಿ. ನಿನ್ನ ಬಚ್ಚಲಂತ ಬಾಯಲ್ಲಿ ಕನ್ನಡ ಸಿಕ್ಕೊಂಡು ಒದ್ದಾಡ್ತಾ ಇದೆಯಲ್ಲ ಯಪ್ಪ. ಅಪ್ಪ, ರಾಜ್ಯೋತ್ಸವ ಅಲ್ಲಪ್ಪ, ತಾಗೆ ಸಾವತ್ತು ಕೊಟ್ಬಿಟ್ಟು ಒತ್ತಿ ಹೇಳು. ಬಾವಾ, ಅದೇನೋ ಒತ್ತಿ ಹೇಳು ಅಂತಿದ್ದಾರೆ. ಒಸಿ ಚೆನ್ನಾಗಿ ಒತ್ತಿ ಹೇಳು. ಹೇಳು. ರಾಜ್ಯೋತ್ಸವ. ಅಯ್ಯೋ, ನಿನ್ನ ಬಾಯಿಗೆ ದರ್ಬೆ ಹಾಕಿ ಸುಡ. ಒಂದು ಗುಟಕ ಸಾರಾಯಿ ಒಳಗಡೆ ಹೋಗುತ್ತಿದ್ದ ಹಾಗೇನೆ ಕನ್ನಡದ ಅಭಿಮಾನ ಉಕ್ಕಿ 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 ಹರಿಯುತ್ತೆ. ಬೆಳಕು ಹರಿತಿದ್ದಾಗ ಕೇಳಿದ್ರೆ ಎಲ್ಲ ಮಾರ್ತ್ ಹೋಗಿರುತ್ತೆ. ಹೀಗಾಗೋ ಹೊತ್ತಿಗೆ ಕಣೋ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಒಂಥರ ಸ್ವರ್ಗ ಹೋಗ್ತಾ ಇರೋದು. ಬೇರೆಯವ್ರ ಭಾಷೆ ನಿನ್ ಥರ ಬಾತ್ಕೊಳ್ತಾ ಇರೋದು. ನಮ್ಮ ಕನ್ನಡದ ಜನನ ಬೆಂಗಳೂರಿಗೆ ಹೋಗಿ ನೋಡು, ಎಲ್ಲ ಗುಡಿಸಲಲ್ಲಿ ಬದುಕ್ತಾ ಇದ್ದಾರೆ. ಬೇರೆ ಭಾಷೆಯವರು ಬಂಗ್ಲೆಯಲ್ಲಿ ಬದುಕ್ತಾ ಇದ್ದಾರೆ ಕಣೋ. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಮ್ಮ ನಾಳದವರು ನಮ್ ದೇಶನು ಮಾರ್ಬಿಟ್ಟು ನಮ್ಮನ್ನು ಸೇರಿ ಮಾರ್ಬಿಟ್ರು. ಈಗ ನಮ್ ಕನ್ನಡಿಗರಿಗೆ ಉಳಿದಿರೋದೇನು ಗೊತ್ತಾ? ಒಂದ್ ಅರಸೀಕೆರೆ, ಒಂದು ತುರುವೇಕೆರೆ, ಇನ್ನೊಂದು ಮಾವಿನ ಕೆರೆ, ಇನ್ನೊಂದು ಕೆರೆ ಕೆಂಪಾಂಬುದಿ ಕೆರೆ.
ಸಾಕಮ್ಮ ಬೇಕಮ್ಮ ಬೇಕಮ್ಮ. ಬೇಕಮ್ಮ ಹಾ. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರಿಗೆ ಹೋಗಿ ಕನ್ನಡಿಗರೋ 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 ಅಂತ ದುರ್ಬಿನ್ ಹಾಕಿ ಹುಡುಕ್ದೆ. ಇಲ್ಲ. ಇದ್ದ ಒಬ್ಬನೇ ಒಬ್ಬ ಕನ್ನಡಿಗ ಇದ್ದ, ರಾಮೇಗೌಡ. ಅಚ್ಚು ಕನ್ನಡಿಗ ಪಾಪ. ಈಗ ಅವನ್ ಪರಿಸ್ಥಿತಿ ಏನ್ ಗೊತ್ತಾ? ಈ ಕಡೆ ತಿರುಗಿ ಅಪ್ಪ ಕನ್ನಡ ಅಂದ್ರೆ ಅವನು ಎನ್ನಡ ಅಂತ. ಎನ್ನಡ ಅಂತ ಹೇಳ್ತಿದ್ಯಾ ಅಂದ್ರೆ ಎನ್ನಡ ಅಂದ್ರೆ ನಮ್ ಭಾಷೆಯಲ್ಲಿ ಏನು ಅಂತ ಅರ್ಥ ಅಂತಾನೆ. ಈ ಕಡೆ ತಿರುಗಿ ಅಪ್ಪ ಕನ್ನಡ ಅಂದ್ರೆ ಯಕಡ ಅಂತ. ಯಕಡ ಅಂದ್ರೆ ಅವನ್ ಭಾಷೆಯಲ್ಲಿ ಎಲ್ಲಿ ಅಂತ. ಈಗ ಅರ್ಥ ಆಯ್ತಲ್ಲ? ಎಲ್ಲಿ ಅಂತ ಹೇಳಿದ್ರೆ ಅವ್ನು ನಮ್ ಭಾಷೆ ಕನ್ನಡ ಎಲ್ಲಿ ಅಂತ ಕೇಳ್ತಿದ್ದಾನೆ. ಅವಂದೇನು ತಪ್ಪಿಲ್ಲ, ರಾಮೇಗೌಡಂದೇನು ತಪ್ಪಿಲ್ಲ. ಆ ಕಡೆ ಹಿಂದಿ, ಈ ಕಡೆ ಉರ್ದು, ಆ ಕಡೆ ಮರಾಠಿ, ಈ ಕಡೆ ತಮಿಳು, ಎಲ್ರು ಮಜಾ ಸಿಕ್ಕಾಕೊಂಡ್ಬಿಟ್ಟು ಪಾಪ. ಅಯ್ಯೋ ಈಗ ಅವನ್ ಭಾಷೆ ಏನು ಗೊತ್ತಾ? ಬೆಂಗಳೂರ್ಗೂ ಗಯಾತ ಅಲ್ಲಿ ರಾಮೇಗೌಡ ನಿಂತಿದ್ದ. ರಾರಾನ್ చెప్పిన వరమాటం చెల్లిట వాట్కనిడు నాయండ మగ అంగన ಪರಂಜು ನ್ಯಾಯ ಪಪ್ಪು. ಏನಿದು? ಇದೇನು ಗೊತ್ತಾ? ಈಗಿನ ನಮ್ಮ ಬೆಂಗಳೂರಿನ ಕನ್ನಡ ಭಾಷೆ. ಅರ್ಥ ಆಯ್ತಾ? ಹೀಗಿದೆ ನಮ್ಮ ಕನ್ನಡದ ಸ್ಥಿತಿ. ನಿಮಗೋ ಕನ್ನಡದ ಮೇಲೆ ಅಭಿಮಾನ ಇಲ್ಲ, ಕೆಚ್ಚು ಮೊದಲೇ ಇಲ್ಲ. ಬೈ ಬೇಕಮ್ಮ ಬೈ. ನನಗೆ ಕನ್ನಡದ ಅಭಿಮಾನ ಇಲ್ಲ ಅಂತ ಬೈ. ಆದ್ರೆ ಕನ್ನಡ ಭಾಷೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡ. ನನಗೆ ಗೊತ್ತು. ಕನ್ನಡ ರತ್ನ, ಕನ್ನಡ ಮುತ್ತು, ಕನ್ನಡ ಕಸ್ತೂರಿ. ಬೇಕಮ್ಮ ಸ್ವಲ್ಪ ಸೈಡ್ ಕೊಡು. ರಿಚಾ, ನೀನೇನು ಬಚ್ಚ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನು ಎಚ. ಅಪ್ಪ ಕನ್ನಡ ಮುತ್ತು, ಕನ್ನಡ ರತ್ನ, ಕನ್ನಡ ಕಸ್ತೂರಿ ಇದನ್ನ ಬರೀ ಬಾಯಿಂದ ಹೇಳ್ಕೊಂಡಿದ್ರೆ ಸಾಲದು, ಅದು ನಮ್ಮ ರಕ್ತದಲ್ಲಿರಬೇಕು. ನನ್ನನ್ನು ಕೊಂದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಭಾಷೆನ ಮಾತ್ರ ಯಾರು ಕೊಲ್ಲಕ್ ಬಿಡಬಾರ್ದು. ಬಿಡಬಾರ್ದು. ಅದೇ ಆಯ್ತು.